ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿ ಶ್ರೀ ಕಪಿಲೇಶ್ವರ ಸ್ವಾಮಿ ಆಲಯದಲ್ಲಿ ವೈಭವೋಪೇತವಾಗಿ ಕಾರ್ತಿಕ ಮಾಸೋತ್ಸವಗಳು, ರುದ್ರಹೋಮ. ತಿರುಪತಿ ಧ್ಯಾನಾರಾಮಂನಲ್ಲಿ ಶಾಸ್ತ್ರೋಕ್ತವಾಗಿ ಶ್ರೀ ಉಮಾ ಬೃಹದೀಶ್ವರ ಸ್ವಾಮಿಗೆ ಪಂಚಾಮೃತಾಭಿಷೇಕಗಳು, ಮಂಗಳ ನೀರಾಜನಗಳು. ಬೆಂಗಳೂರಿನಲ್ಲಿ ಘನವಾಗಿ ಶ್ರೀ ರಾಮಾನುಜರ ವಿಶ್ವವಿಜಯ ಮಹೋತ್ಸವ. ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ಆಗಮೋಕ್ತವಾಗಿ ಶ್ರೀ ಕೃಷ್ಣನಿಗೆ ತೊಟ್ಟಿಲೋತ್ಸವ. ಕರ್ನಾಟಕ ರಾಜ್ಯಾದ್ಯಂತ ಸಂಪ್ರದಾಯಬದ್ಧವಾಗಿ ಕಾಲಭೈರವಾಷ್ಟಮಿ ಪೂಜೆಗಳು, ಹೋಮಗಳು. ಅಸಿತಾಂಗ ಭೈರವನಿಗೆ ವೇದ ಮಂತ್ರೋಚ್ಚಾರಣೆಗಳ ನಡುವೆ ಪಂಚಾಮೃತಾಭಿಷೇಕಗಳು, ಆರತಿಗಳು. ಪರಮ ಪವಿತ್ರ ಕಾರ್ತಿಕ ಮಾಸದ ಶುಭ ವೇಳೆ ತಿರುಪತಿಯ ಕಪಿಲತೀರ್ಥದ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯವರ ಆಲಯವು ಪಂಚಾಕ್ಷರಿ ನಾಮದೊಂದಿಗೆ ಪ್ರತಿಧ್ವನಿಸಿತು. ಕಾರ್ತಿಕ ಮಾಸವನ್ನು ಪುರಸ್ಕರಿಸಿ ಟಿಟಿಡಿ ಆಧ್ವರ್ಯದಲ್ಲಿ ಕಪಿಲತೀರ್ಥದಲ್ಲಿ ನವೆಂಬರ್ 2ನೇ ತಾರೀಖಿನಿಂದ ಡಿಸೆಂಬರ್ 1ನೇ ತಾರೀಖಿನವರೆಗೂ ಕಾರ್ತಿಕ ಮಾಸ ವಿಶೇಷ ಪೂಜೆ, ಹೋಮ, ಮಹೋತ್ಸವಗಳು ಘನವಾಗಿ ಜರುಗುತ್ತಿವೆ. ಈ ಸಂದರ್ಭವಾಗಿ ಬೆಳಗ್ಗೆ ಶ್ರೀ ಕಪಿಲೇಶ್ವರ ಸ್ವಾಮಿಯವರ ರುದ್ರಹೋಮ ಸಂಪ್ರದಾಯ ಶೋಭಿತವಾಗಿ ಜರುಗುತ್ತಿವೆ. ಈ ತಿಂಗಳ 19ನೇ ತಾರೀಖಿನಿಂದ 29ನೇ ತಾರೀಖಿನವರೆಗೂ 11 ದಿನಗಳ ಕಾಲ ರುದ್ರಹೋಮ ಜರುಗಲಿದೆ. ಈ ಕ್ರಮದಲ್ಲಿ ರುದ್ರಹೋಮ ಅಂಗವಾಗಿ ಬೆಳಗ್ಗೆ ಆಲಯ ಪ್ರಾಂಗಣದಲ್ಲಿ ಏರ್ಪಾಟು ಮಾಡಿದ ಯಾಗಶಾಲೆಯ ಪ್ರಾಂಗಣದಲ್ಲಿ ಅರ್ಚಕರು ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯವರನ್ನು ಸೋಮಸ್ಕಂದ ಮೂರ್ತಿ ಸ್ವಾಮಿ ಅಲಂಕಾರದಲ್ಲಿ ಆಸೀನಗೊಳಿಸಿ ಗಣಪತಿ ಪೂಜೆ, ಹೋಮಕುಂಭ ಪೂಜೆ, ಏಕಾದಶ ರುದ್ರ ಪೂಜೆ, ರುದ್ರಪಾರಾಯಣ, ರುದ್ರಹೋಮವನ್ನು ವೈಭವವಾಗಿ ನಿರ್ವಹಿಸಿ ಲಘು ಪೂರ್ಣಾಹುತಿ ಸಮರ್ಪಿಸಿದರು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಶ್ರೀ ರಾಮಾನುಜರ ವಿಶ್ವವಿಜಯ ಮಹೋತ್ಸವವನ್ನು ವೈಭವೋಪೇತವಾಗಿ ನೆರವೇರಿಸಲಾಯಿತು. ಶ್ರೀ ಯದುಗಿರಿ ಯತಿರಾಜ ಮಠ ಹಾಗೂ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭಾ ವತಿಯಿಂದ ಯದುಗಿರಿಯ ಯತಿರಾಜ ಮಠದ ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ಜಿಯರ್ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಶ್ರೀ ರಾಮಾನುಜರ ವಿಶ್ವವಿಜಯ ಮಹೋತ್ಸವವನ್ನು ಆಚರಿಸಲಾಯಿತು. ಈ ಪ್ರಯುಕ್ತ ಅಸಂಖ್ಯಾತ ವೈಷ್ಣವ ಭಕ್ತರು ಕರ್ನಾಟಕದ ವಿವಿಧ ಪ್ರಾಂತ್ಯಗಳಿಂದ ಆಗಮಿಸಿದ್ದರು. ವೈಷ್ಣವ ಭಕ್ತರ ಸಮ್ಮುಖದಲ್ಲಿ ಜಿಯರ್ ಸ್ವಾಮಿಗಳ ಆಧ್ವರ್ಯದಲ್ಲಿ ಅರಮನೆ ಮೈದಾನದಲ್ಲಿ ಸರ್ವಾಲಂಕೃತಗೊಂಡ ಶ್ರೀ ರಾಮಾನುಜಾಚಾರ್ಯರ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಸ್ವಾಮಿಗಳ ಆದೇಶದಂತೆ ವಿಶೇಷ ಪೂಜೆಗಳನ್ನು ನೆರವೇರಿಸಿ ಆರತಿಯನ್ನು ಬೆಳಗಿದರು. ಈ ಸಂದರ್ಭದಲ್ಲಿ ಅನೇಕ ಶ್ರೀ ವೈಷ್ಣವರು ಪ್ರಬಂಧಗೋಷ್ಠಿಯನ್ನು ಮಾಡುತ್ತಾ ರಾಮಾನುಜರ ಕೃಪೆಗೆ ಪಾತ್ರರಾದರು. ಈ ಕಾರ್ಯಕ್ರಮದಲ್ಲಿ ಅಸಂಖ್ಯಾತ ಭಕ್ತರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ರವರು ಹಾಗೂ ವಿವಿಧ ಪೀಠಾಧಿಪತಿಗಳು ಆಗಮಿಸಿದ್ದರು. ಕಾರ್ತಿಕ ಮಾಸದ ನಿಮಿತ್ತ ಶ್ರೀ ಉಮಾ ಬೃಹದೀಶ್ವರನ ಅಭಿಷೇಕ ದರ್ಶನ, ಬಿಲ್ವಾರ್ಚನೆ ಸೇವೆಯು ಸರ್ವರಿಗೂ ಶುಭಪ್ರದ. ಪವಿತ್ರ ಕಾರ್ತಿಕ ಮಾಸದಲ್ಲಿ ಭಕ್ತರು ಸರ್ವೇಶ್ವರನ ಕೃಪೆಯನ್ನು ಪಡೆಯುತ್ತಿದ್ದಾರೆ. ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಕಾರ್ತಿಕ ಮಾಸೋತ್ಸವಗಳ ಅಂಗವಾಗಿ
ತಿರುಪತಿ ಅಲಿಪಿರಿಯಲ್ಲಿರುವ ಧ್ಯಾನಾರಾಮಂನಲ್ಲಿ ಶ್ರೀ ಉಮಾ ಬೃಹದೀಶ್ವರನಿಗೆ ರುದ್ರಾಭಿಷೇಕವು ವೈಭವವಾಗಿ ಜರುಗುತ್ತಿದೆ. ಇದರ ಅಂಗವಾಗಿ ಬೆಳಗ್ಗೆ ಮಹಾಗಣಪತಿ ಆರಾಧನೆ, ಷೋಡಶೋಪಚಾರಯುಕ್ತವಾಗಿ ಶ್ರೀ ಉಮಾ ಬೃಹದೀಶ್ವರನಿಗೆ ಪಂಚಾಮೃತಗಳು, ಕುಂಕುಮ, ಭಸ್ಮ, ಚಂದನಾದಿ ಪರಿಮಳ ದ್ರವ್ಯಗಳೊಂದಿಗೆ ಶ್ರೀ ಬೃಹದೀಶ್ವರ ಸ್ವಾಮಿಗೆ ಲಘುನ್ಯಾಸಪೂರ್ವಕ ರುದ್ರಾಭಿಷೇಕ ವೇದೋಕ್ತವಾಗಿ ಜರುಗಿತು. ಆನಂತರ ನಾಗಾಭರಣ ಭೂಷಿತರಾದ ಶ್ರೀ ಉಮಾ ಬೃಹದೀಶ್ವರ ಸ್ವಾಮಿಯವರಿಗೆ ಸುಂದರ ಅಲಂಕಾರಗಳ ನಡುವೆ ಪುಷ್ಪಾರ್ಚನೆ, ಮಹಾಲಿಂಗಾರ್ಚನೆ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಿ ಕರ್ಪೂರ ನೀರಾಜನ ಸಮರ್ಪಿಸಿದರು. ಪ್ರಭುಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದಭಾಜಂ ಭವ್ಯಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೀಶಾನಮೇಣೆ ಗಣೇರುಂಡಮಾಲಂ ತನೌ ಸರ್ಪಜಾಲಂ ಮಹಾಕಾಲಕಾಲಂ ಗಣೇಶಾದಿಪಾಲಂ ಜಟಾಜೂಟಗಂಗೋತ್ತರಂ ಗೈರ್ವಿಶಿಷ್ಯಂ ಶಿವಂ ಶಂಕರಂ ಶಂಭುಮೀಶಾನಮೇಣೆ ಮುದಾಮಾಕರಂ ಮಂಡನಂ ಮಂಡಯಂತಂ ಮಹಾಮಂಡಲಂ ಭಸ್ಮಭೂಷಾಧರಂತಂ ಅನಾದಿಂ ಹ್ಯಪಾರಂ ಮಹಾಮೋಹಮಾರಂ ಶಿವಂ ಶಂಕರಂ ಶಂಭುಮೀಶಾನಮೇಣೆ ವಟಾಧೋ ನಿವಾಸಂ ಮಹಾಟ್ಟಾಟ್ಟಹಾಸಂ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಶಿವಳ್ಳಿ ಬ್ರಾಹ್ಮಣ ಪುರೋಹಿತರ ಸಂಘದ ರಜತ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನಿಗೆ ತೊಟ್ಟಿಲು ಪೂಜೆಯು ನೆರವೇರಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಶತಾವಧಾನಿ ರಾಮನಾಥ ಆಚಾರ್ಯ ಇವರಿಂದ ಸಂಶೋಧಿಸಿ ಸಮೀಕ್ಷಿಸಲ್ಪಟ್ಟು ಮಾಡಲ್ಪಟ್ಟ ಅವತಾರ ಸಮೀಕ್ಷಾ ಎಂಬ ಪುಸ್ತಕವನ್ನು ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಉಭಯ ಶ್ರೀಪಾದರು ಲೋಕಾರ್ಪಣೆಗೊಳಿಸಿದರು. ನಂತರ ಪುತ್ತಿಗೆ ಹಿರಿಯ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು. ಶ್ರೀ ವಿಷ್ಣುವಿನ 10 ಅವತಾರಗಳ ಬಗ್ಗೆ ಸಮೀಕ್ಷಿಸಲ್ಪಟ್ಟ ಮಂತ್ರದ ಪುಸ್ತಕ ಇದಾಗಿದೆ. ಇವತ್ತು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ ಬಹಳ ಮಹತ್ವದ ಒಂದು ಕೃತಿ ಬಿಡುಗಡೆಯಾಗಿದೆ. ದಶಾವತಾರ ಸಮೀಕ್ಷಾ ಎಂಬುದಾಗಿ ನಮ್ಮ 10 ಅವತಾರಗಳ ಸಮೀಕ್ಷಾ ರೂಪವಾದಂತಹ ಕೃತಿ ರಾಮನಾಥಾಚಾರ್ಯರಿಂದ ರಚಿಸಲ್ಪಟ್ಟು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರಿಗೆ ಸಮರ್ಪಿತವಾಗಿದೆ. ನಮ್ಮ ಪುರೋಹಿತ ಸಂಘದ ರಜತೋತ್ಸವದ ಈ ಸಂದರ್ಭದಲ್ಲಿ ಕೃಷ್ಣನಿಗೆ ಒಂದು ವಿಶೇಷ ಕಾಣಿಕೆಯಾಗಿ ಇದು ಸಮರ್ಪಿತವಾಗಿದ್ದು ನಮಗೆ ಬಹಳ ಸಂತೋಷವಾಗಿದೆ. ಪುರೋಹಿತರಿಗೆ ಅತ್ಯಂತ ಒಂದು ಅವಶ್ಯಕವಾದಂಥ ಕೃತಿಯೂ ಇದಾಗಿದೆ. ಯಾಕೆಂದರೆ ಅವರು ಮಾಡತಕ್ಕಂತಹ ಧಾರ್ಮಿಕ ಕಾರ್ಯಗಳಲ್ಲಿ ಬಹಳ ಮುಖ್ಯವಾದದ್ದು ಅನುಸಂಧಾನ. ಯಾವುದೇ ಒಂದು ಕಾರ್ಯಗಳನ್ನು ಮಾಡಿದರೂ ಕೂಡ ಅದರ ವಿಧಿವಿಧಾನಗಳಕ್ಕಿಂತಲೂ ಹೆಚ್ಚು ಅನುಸಂಧಾನ ಅದು ಬಹಳ ಪ್ರಧಾನ. ನಾನೊಂದು ಲೇಖನವನ್ನೇ ಬರೆದಿದ್ದೇನೆ, ವಿಧಾನಕ್ಕಿಂತ ಅನುಸಂಧಾನ ಪ್ರಧಾನ ಅಂತೇಳಿ. ನಾವು ಯಾವ ರೀತಿ ಅನುಸಂಧಾನ ಮಾಡುತ್ತೇವೆ ಅದು ಫಲಜನಕವಾಗುತ್ತದೆ. ಆದ್ದರಿಂದ ಅನುಸಂಧಾನದ ಶುದ್ಧಿ ಅದು ಬಹಳ ಮುಖ್ಯವಾದದ್ದು. ಯಾವುದೇ ನಮ್ಮ ಸತ್ಕರ್ಮ ಸಫಲವಾಗಬೇಕಾದರೆ ಈ ದೃಷ್ಟಿಯಲ್ಲಿ ಈ ಒಂದು ಕೃತಿ ದಶ ಅವತಾರಗಳ ಅನುಸಂಧಾನ, ಅದರ ಮಹತ್ವ, ಅದರ ಒಂದು ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಹಳ ಸಹಕಾರಿಯಾಗಿದೆ. ರಾಮನಾಥ ಎಲ್ಲ ಸಮೀಕ್ಷೆಗಳನ್ನು ಕೂಡ ಮಾಡ್ತಾ ಇದ್ದಾನೆ. ನಾಗ ಸಮೀಕ್ಷೆ, ಬೇರೆ ಬೇರೆ ಸಮೀಕ್ಷೆ, ಭಗವದ್ಗೀತಾ ಸಮೀಕ್ಷೆ ಅದು ವೈದಿಕರಿಗೆ, ವಿದ್ವಾಂಸರಿಗೆ, ಪುರೋಹಿತರಿಗೆ ಬಹಳ ಒಂದು ಅವಶ್ಯಕವಾದಂತಹ ಸಮೀಕ್ಷೆ. ಬೆಂಗಳೂರಿನ ಗಿರಿನಗರದಲ್ಲಿರುವ ಶ್ರೀ ರಾಮಕೃಷ್ಣ ಸೇವಾ ಟ್ರಸ್ಟ್ನಲ್ಲಿ ಧನ್ವಂತರಿ ಕೋಟಿ ಜಪ ಮತ್ತು ಮಹಾಯಜ್ಞವನ್ನು ಆಚರಿಸಲಾಯಿತು. ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳ ಹಾಗೂ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಅನುಗ್ರಹದೊಂದಿಗೆ ಶ್ರೀ ಶಂಗ ಆಧ್ಯಾತ್ಮಿಕ ಪ್ರತಿಷ್ಠಾನದ ವತಿಯಿಂದ ಶ್ರೀ ಕ್ರೋಧಿನಾಮ ಸಂವತ್ಸರ ಕಾರ್ತಿಕ ಮಾಸ ಕೃಷ್ಣ ಪಕ್ಷ ನವಮಿಯಂದು ಧನ್ವಂತರಿ ಕೋಟಿ ಜಪ ಮತ್ತು ಮಹಾಯಜ್ಞವನ್ನು ಏರ್ಪಡಿಸಲಾಗಿತ್ತು. ಈ ಪ್ರಯುಕ್ತ ಆವರಣದಲ್ಲಿ ಅನೇಕ ಹೋಮಕುಂಡಗಳನ್ನು ಪ್ರತಿಷ್ಠಾಪಿಸಿ
ಧನ್ವಂತರಿ ಕೋಟಿ ಜಪವನ್ನು ಮಾಡಿ ಧನ್ವಂತರಿ ಹೋಮವನ್ನು ನೆರವೇರಿಸಿ ಮಹಾಪೂರ್ಣಾಹುತಿ ಸಲ್ಲಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಸದ್ಗುರು ಶ್ರೀ ಆತ್ಮನಿರತಾಮೃತ ಚೈತನ್ಯ ಸ್ವಾಮಿಗಳು ಆಗಮಿಸಿದ್ದರು. ಆಗಮಿಸಿದ ಶ್ರೀಗಳನ್ನು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿದರು. ನಂತರ ಶ್ರೀಗಳ ಸಮ್ಮುಖದಲ್ಲಿ ಧನ್ವಂತರಿ ಹೋಮ ಪೂರ್ಣಾಹುತಿ ಸಲ್ಲಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಋತ್ವಿಕರು ಹಾಗೂ ಭಕ್ತರು ಯಜ್ಞದಲ್ಲಿ ಭಾಗವಹಿಸಿ ಪುನೀತರಾದರು. ತಿರುಪತಿಯ ಕಪಿಲತೀರ್ಥ ರಸ್ತೆಯಲ್ಲಿರುವ ದಿವ್ಯಾರಾಮಂ ತಿರುಮಲ ವೈಖಾನಸ ಪೀಠ ಆಧ್ವರ್ಯದಲ್ಲಿ ಭಾನುವಾರ ಕಾರ್ತಿಕ ವನಭೋಜನ ಕಾರ್ಯಕ್ರಮ ಮಹೋತ್ಸವವು ಘನವಾಗಿ ಜರುಗಿತು. ಸುಮಾರು 30 ವರ್ಷಗಳಿಂದ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ವೈಖಾನಸ ಪೀಠ ಆಧ್ವರ್ಯದಲ್ಲಿ ಸನಾತನ ಸಂಪ್ರದಾಯವನ್ನು ಅನುಸರಿಸುತ್ತಾ ವನಭೋಜನ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದಾರೆ. ಈ ಸಂದರ್ಭವಾಗಿ ಭಾನುವಾರ ಜರುಗಿದ ವನ ಮಹೋತ್ಸವದಲ್ಲಿ ತಿರುಮಲ ಶ್ರೀವಾರಿ ಆಲಯದೊಂದಿಗೆ ಶ್ರೀ ಗೋವಿಂದರಾಜಸ್ವಾಮಿ, ಶ್ರೀನಿವಾಸ ಮಂಗಾಪುರ, ನಾರಾಯಣವನ, ನಾಗಲಾಪುರ, ಅಪಲಾಯಗುಂಟ ಕ್ಷೇತ್ರಗಳಲ್ಲಿ ಆಗಮ ಪಂಡಿತರು, ಅರ್ಚಕರು, ಕುಟುಂಬದವರು ಪಾಲ್ಗೊಂಡರು. ಮೊದಲಿಗೆ ಶ್ರೀ ಪದ್ಮಾವತಿ ಶ್ರೀನಿವಾಸನ ಚಿತ್ರಪಟಕ್ಕೆ ಪೂಜೆಗಳನ್ನು ನಿರ್ವಹಿಸಿದರು. ಆನಂತರ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣ, ಶ್ರೀ ಲಕ್ಷ್ಮೀ ಅಷ್ಟೋತ್ತರ ಪಠಣ, ತುಳಸಿ ಧಾತ್ರಿ ಪೂಜೆಗಳನ್ನು ನೆರವೇರಿಸಿದರು. ಆನಂತರ ಪಂಡಿತರು ಕಾರ್ತಿಕ ದಾಮೋದರನ ವಿಶೇಷತೆಯ ಬಗ್ಗೆ ವಿವರಿಸಿದರು. ಚಿನ್ನಾರಿಗಳ ಶ್ಲೋಕ ಪಠಣ ಕರ್ಣಾನಂದಕರವಾಗಿತ್ತು. ಶ್ರೀ ವೈಖಾನಸ ಪೀಠದ ಕಾರ್ಯದರ್ಶಿ ಗಂಜಾಂ ಪ್ರಭಾಕರಾಚಾರ್ಯುಲು ಎಸ್ವಿಬಿಸಿಯೊಂದಿಗೆ ಪ್ರತ್ಯೇಕವಾಗಿ ಮಾತನಾಡಿದರು. ಆನಂತರ ವನಭೋಜನ ಮಹೋತ್ಸವದಲ್ಲಿ ಪಾಲ್ಗೊಂಡು ಅನ್ನ ಪ್ರಸಾದವನ್ನು ಸ್ವೀಕರಿಸಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀನಿವಾಸುಲು ದೀಕ್ಷಿತುಲು, ರಾಘವ ದೀಕ್ಷಿತುಲು, ಯಶವಂತ್ ದೀಕ್ಷಿತುಲು, ಗಂಜಾಂ ರಾಮಕೃಷ್ಣ, ರಾಮಕೃಷ್ಣ ಶೇಷಸಾಯಿ ಮತ್ತಿತರರು ಪಾಲ್ಗೊಂಡಿದ್ದರು. ಸಿರಿಯ ತಾಯಿ ಶ್ರೀ ಪದ್ಮಾವತಿ ಅಮ್ಮನವರು ನೆಲೆಸಿರುವ ತಿರುಚಾನೂರು ಕ್ಷೇತ್ರವು ಕಾರ್ತಿಕ ಬ್ರಹ್ಮೋತ್ಸವಗಳಿಗೆ ಶೋಭಾಯಮಾನವಾಗಿ ಸಜ್ಜಾಗುತ್ತಿದೆ. ಇದೇ ತಿಂಗಳ 28ನೇ ತಾರೀಖಿನಿಂದ ಡಿಸೆಂಬರ್ 6ನೇ ತಾರೀಖಿನವರೆಗೂ ಅಮ್ಮನವರ ಬ್ರಹ್ಮೋತ್ಸವವನ್ನು ವೈಭವೋಪೇತವಾಗಿ ನಿರ್ವಹಿಸುವುದಕ್ಕಾಗಿ ಟಿಟಿಡಿ ಏರ್ಪಾಟು ಮಾಡುತ್ತಿದ್ದಾರೆ. ಈ ವಿವರವನ್ನು ತಿರುಚಾನೂರು ದಿವ್ಯ ಕ್ಷೇತ್ರ ಶ್ರೀವಾರಿ ಪಟ್ಟದ ರಾಣಿ ಶ್ರೀ ಪದ್ಮಾವತಿ ದೇವಿ ನೆಲೆಸಿ ಭಕ್ತರನ್ನು ಅನುಗ್ರಹಿಸುತ್ತಿರುವ ಪರಮ ಪಾವನ ಪುಣ್ಯಕ್ಷೇತ್ರ
ಬಹಳ ಪುರಾಣ ಪ್ರಾಶಸ್ತ್ಯವನ್ನು ಚಾರಿತ್ರ್ಯ ವೈಭವವನ್ನು ಹೊಂದಿರುವ ತಿರುಚಾನೂರು ಕ್ಷೇತ್ರದಲ್ಲಿ ಶ್ರೀ ಪದ್ಮಾವತಿ ಅಮ್ಮನವರ ಕಾರ್ತಿಕ ಬ್ರಹ್ಮೋತ್ಸವಗಳನ್ನು ಇದೇ ತಿಂಗಳ 28ನೇ ತಾರೀಖಿನಿಂದ ಡಿಸೆಂಬರ್ 6ನೇ ತಾರೀಖಿನವರೆಗೂ ವೈಭವವಾಗಿ ನಿರ್ವಹಿಸುವುದಕ್ಕಾಗಿ ಟಿಟಿಡಿ ಏರ್ಪಾಟು ಮಾಡುತ್ತಿದೆ. ಇದರ ಅಂಗವಾಗಿ ಅರಿಸಿನ ಮಂಟಪವನ್ನು ಸಿದ್ಧಗೊಳಿಸುತ್ತಿದ್ದಾರೆ. ಇನ್ನು ಪದ್ಮ ಸರೋವರ ಪುಷ್ಕರಣಿಯ ಬಳಿ ಹಾಗೂ ಆಲಯದ ಒಳಗಡೆ ಹಿತ್ತಾಳೆಯ ಗ್ರಿಲ್ಸ್ಗಳನ್ನು ಶುಭ್ರಗೊಳಿಸುವ ಕಾರ್ಯಕ್ರಮ ಶರವೇಗದಲ್ಲಿ ಸಾಗುತ್ತಿದೆ. ಇನ್ನು ಅಮ್ಮನವರ ವೈಭವಕ್ಕೆ ಪ್ರಭಾವಕ್ಕೆ ತಕ್ಕ ಹಾಗೆ ವಿದ್ಯುತ್ ಅಲಂಕಾರ ಕೆಲಸವು ಚುರುಕಾಗಿ ನಡೆಯುತ್ತಿದೆ. ಬ್ರಹ್ಮೋತ್ಸವಗಳಲ್ಲಿ ಅಮ್ಮನವರಿಗೆ ಜರುಗುವ ಸ್ನಪನ ತಿರುಮಂಜನ ವಾಹನ ಸೇವೆಗಳನ್ನು ಪ್ರತ್ಯಕ್ಷ ಪ್ರಸಾರ ಮಾಡುವುದಕ್ಕೆ ಎಸ್ವಿಬಿಸಿ ಸಿಬ್ಬಂದಿ ಏರ್ಪಾಟುಗಳನ್ನು ಮಾಡುತ್ತಿದ್ದಾರೆ. ಆಲಯದ ಮುಂಭಾಗ ಚಪ್ಪರಗಳನ್ನು ಏರ್ಪಾಟು ಮಾಡುತ್ತಿದ್ದಾರೆ. ವಾಹನ ಮಂಟಪದಲ್ಲಿ 9 ದಿನಗಳವರೆಗೂ ವಿಜೃಂಭಣೆಯಿಂದ ಜರುಗುವ ಅಮ್ಮನವರ ವಾಹನ ಸೇವೆಗಳಿಗಾಗಿ ವಾಹನಗಳನ್ನು ಸಿದ್ಧಗೊಳಿಸಿದ್ದಾರೆ. ಇನ್ನು ಆಸ್ಥಾನ ಮಂಟಪ ಪೇಂಟಿಂಗ್ ಕೆಲಸಗಳು ಸಾಗುತ್ತಿವೆ. ಆಸ್ಥಾನ ಮಂಟಪದಲ್ಲಿ ವಿವಿಧ ಪ್ರಾಂತ್ಯಗಳಲ್ಲಿ ಏರ್ಪಾಟು ಮಾಡಲಿರುವ ವಿದ್ಯುತ್ ಅಲಂಕಾರಕ್ಕಾಗಿ ಸಿಬ್ಬಂದಿ ನಿರಂತರ ಶ್ರಮಿಸುತ್ತಿದ್ದಾರೆ. ಹಾಗೆಯೇ ಮಹಾರಥಕ್ಕೆ ಅಲಂಕರಿಸುವ ವಿವಿಧ ದೇವತಾ ಮೂರ್ತಿಗಳ ಪ್ರತಿಮೆಗಳನ್ನು ಇತರೆ ಅಲಂಕಾರವನ್ನು ಸಿದ್ಧ ಮಾಡುತ್ತಿದ್ದಾರೆ. ಇನ್ನು ಮಾಡಬೀದಿಗಳನ್ನು ಶುಭ್ರಗೊಳಿಸಿ ರಂಗವಲ್ಲಿಗಳಿಂದ ಅಲಂಕರಿಸುತ್ತಿದ್ದಾರೆ. ಅದೇ ರೀತಿ ಬ್ರಹ್ಮೋತ್ಸವಗಳಲ್ಲಿ ಪ್ರಧಾನ ಘಟ್ಟವಾದ ಪಂಚಮಿ ತೀರ್ಥ ವೇದಿಕೆಗಳಿಗೆ ಪದ್ಮ ಸರೋವರ ಪುಷ್ಕರಣಿಯನ್ನು ಸರ್ವಾಂಗ ಸುಂದರವಾಗಿ ಸಜ್ಜುಗೊಳಿಸುತ್ತಿದ್ದಾರೆ. ಪುಷ್ಕರಣಿ ಶುಭ್ರಗೊಳಿಸಿ ಶುದ್ಧ ಜಲವನ್ನು ತುಂಬುತ್ತಿದ್ದಾರೆ. ಅಮ್ಮನವರ ಬ್ರಹ್ಮೋತ್ಸವಗಳ ವೈಭವವನ್ನು ಉತ್ಸವ ವಿಶೇಷಗಳನ್ನು ತಿಳಿಯುವ ಹಾಗೆ ಸ್ವಾಗತ ತೋರಣಗಳು ಫ್ಲೆಕ್ಸ್ಗಳನ್ನು ಮುಖ್ಯವಾದ ವೃತ್ತಗಳಲ್ಲಿ ಏರ್ಪಾಟು ಮಾಡುತ್ತಿದ್ದಾರೆ. ಶುಕ್ರವಾರಪ್ಪು ತೋಟದಲ್ಲಿ ಪುಷ್ಪ ಪ್ರದರ್ಶನದೊಂದಿಗೆ ವಿವಿಧ ಸ್ಟಾಲ್ಗಳಿಗಾಗಿ ಏರ್ಪಾಟುಗಳನ್ನು ಮಾಡುತ್ತಿದ್ದಾರೆ. ಹಾಗೆಯೇ ತೋಳಪ್ಪ ಗಾರ್ಡ್ ಲೈನ್ನಲ್ಲಿ ಪ್ರತ್ಯೇಕವಾಗಿ ಜರ್ಮನ್ ಶೆಡ್ಗಳನ್ನು ಏರ್ಪಡಿಸುತ್ತಿದ್ದಾರೆ. ಅಮ್ಮನವರ ಬ್ರಹ್ಮೋತ್ಸವಗಳಿಗೆ ಬರುವ ಭಕ್ತರಿಗಾಗಿ ಅನ್ನಪ್ರಸಾದ ವಿತರಣೆಗಳಿಗಾಗಿ ಟಿಟಿಡಿ ಬಹಳ ಪ್ರಾಧಾನ್ಯತೆ ಕೊಡುತ್ತಾ ವಿಸ್ತೃತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ತಿರುಮಲದ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಬೆಳಗ್ಗೆ ಸೋಸಲೆ ವ್ಯಾಸರಾಜ ಮಠದ ಪೀಠಾಧಿಪತಿಗಳಾದ ಶ್ರೀ 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 ವಿದ್ಯಾಶ್ರೀಷ ತೀರ್ಥರು ಸ್ವಾಮಿಯನ್ನು ದರ್ಶಿಸಿದರು. ತಿರುಮಲಕ್ಕೆ ಆಗಮಿಸಿದ ಶ್ರೀಗಳನ್ನು ಟಿಟಿಡಿ ಅಧಿಕಾರಿಗಳು ಶ್ರೀವಾರಿ ಆಲಯದ ಅರ್ಚಕರು ದೊಡ್ಡ ಮರ್ಯಾದೆಯೊಂದಿಗೆ ಸ್ವಾಗತಿಸಿ ದರ್ಶನದ ಏರ್ಪಾಟು ಮಾಡಿದರು. All the devotees who have come from different places of this country, they had a very good darshan today. The Vyasaraj Math and also the devotees are very grateful to the TTD for giving this opportunity, and we hope in the future also we will get the same. ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀವಾರಿಯನ್ನು ಕಾಲ್ನಡಿಗೆಯಲ್ಲಿ ಬಂದು ದರ್ಶಿಸುವ ಭಕ್ತರಿಗಾಗಿ ಟಿಟಿಡಿಯು ಕೆಲವು ಸೂಚನೆಗಳನ್ನು ನೀಡಿದೆ.
ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀನಿವಾಸನನ್ನು ದರ್ಶಿಸಲು ದೇಶ ವಿದೇಶಗಳಿಂದ ಅಸಂಖ್ಯಾತ ಭಕ್ತರು ತಿರುಮಲಕ್ಕೆ ಬರುತ್ತಿದ್ದಾರೆ. ಈ ಪ್ರಯುಕ್ತ ತಮ್ಮ ಕಷ್ಟಗಳನ್ನು ಈಡೇರಿಸುವ ಭಗವಂತನಿಗೆ ನಮಸ್ಕರಿಸಿ ತಮ್ಮ ಕಷ್ಟಗಳನ್ನು ನಿವಾರಿಸು ಎಂದು ಬೇಡಿಕೊಳ್ಳುವರು. ಸ್ವಾಮಿಯ ಅನುಗ್ರಹದಿಂದ ಅವರ ಕೋರಿಕೆಗಳು ಈಡೇರಿದ ಮೇಲೆ ಅನೇಕ ವಿಧಗಳಲ್ಲಿ ತಮ್ಮ ಹರಕೆಗಳನ್ನು ಪೂರ್ಣಗೊಳಿಸುವರು. ಭಕ್ತರು ತಮ್ಮ ಹರಕೆಯ ಪ್ರಕಾರ ಸ್ವಾಮಿಯವರನ್ನು ಕಾಲ್ನಡಿಗೆ ಮಾರ್ಗದಲ್ಲಿ ಬಂದು ದರ್ಶಿಸಿ ಪುನೀತರಾಗುತ್ತಿದ್ದಾರೆ. ಈ ಕ್ರಮದ ಅಂಗವಾಗಿ ಇದಕ್ಕೂ ಮುನ್ನ ಕೆಲವರು ಶ್ರೀವಾರಿ ಭಕ್ತರು ತಮ್ಮ ಆರೋಗ್ಯದ ಜಾಗ್ರತೆಗಳನ್ನು ವಹಿಸದೆ ನಡೆದು 7 ಬೆಟ್ಟಗಳನ್ನು ಕಾಲ್ನಡಿಗೆಯಲ್ಲಿ ಹತ್ತಿ ತಿರುಮಲಕ್ಕೆ ತೆರಳುವ ಪ್ರಕ್ರಿಯೆಯಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ತಿರುಮಲ ಶ್ರೀವಾರಿ ದರ್ಶನಾರ್ಥ ಕಾಲ್ನಡಿಗೆಯಲ್ಲಿ ತೆರಳುವ ಭಕ್ತರಿಗೆ ಟಿಟಿಡಿ ಕೆಲವು ಸೂಚನೆಗಳನ್ನು ತಿಳಿಸಿದೆ. 60 ವರ್ಷ ತುಂಬಿರುವ ಭಕ್ತರು, ಆರೋಗ್ಯ ಸಮಸ್ಯೆ ಇರುವ ಭಕ್ತರು, ಸಕ್ಕರೆ ಕಾಯಿಲೆ, ರಕ್ತದೊತ್ತಡ, ಮೂರ್ಛೆ ರೋಗ, ಸಂಧಿವಾತ ಮುಂತಾದ ಆರೋಗ್ಯ ಸಮಸ್ಯೆ ಇರುವವರು ಕಾಲ್ನಡಿಗೆ ಮಾರ್ಗವನ್ನು ಅನುಸರಿಸಬಾರದು. ಹಾಗೆಯೇ ಹೃದಯ ಸಮಸ್ಯೆ ಇರುವವರು ಹಾಗೂ ಹೃದಯದಲ್ಲಿ ಸ್ಟಂಟ್ ಅಳವಡಿಸಿಕೊಂಡಿರುವವರು ಬೆಟ್ಟವನ್ನು ಹತ್ತಬಾರದು. ಹಾಗೂ ಉಸಿರಾಟದಲ್ಲಿ ತೊಂದರೆ ಇರುವವರು ಅಂದರೆ ಅಸ್ತಮ ಮತ್ತಿತರ ವ್ಯಾಧಿ ಇರುವವರು ಕಾಲ್ನಡಿಗೆಯನ್ನು ಅನುಸರಿಸಬಾರದು. ಇಂಥವರು ತುರ್ತಿನ ಸಂದರ್ಭದಲ್ಲಿ ದಯವಿಟ್ಟು ವೈದ್ಯಕೀಯ ಕೇಂದ್ರಗಳಲ್ಲಿ ವೈದ್ಯಕೀಯ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು. ಅಲಿಪಿರಿ ಪಾದಚಾರಿ ಮಾರ್ಗದ 1500 ಮೆಟ್ಟಿಲ ಬಳಿ, ಗಾಲಿ ಗೋಪುರದ ಬಳಿ, ಭಾಷ್ಯ ಕಾರ್ಯಾಲಯ ಸನ್ನಿಧಿಯ ಬಳಿ ಏರ್ಪಾಟು ಮಾಡಿರುವ ವೈದ್ಯಕೀಯ ಶಿಬಿರಗಳನ್ನು ಭೇಟಿ ಮಾಡಬಹುದು. ಹಾಗೆಯೇ ತಿರುಮಲದಲ್ಲಿರುವ ಅಶ್ವಿನಿ ಆಸ್ಪತ್ರೆ ಮತ್ತು ಇತರೆ ವೈದ್ಯಕೀಯ ಶಿಬಿರಗಳಿಗೆ ಪ್ರತಿದಿನ 24 ಗಂಟೆಗಳ ವೈದ್ಯಕೀಯ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಯ ರೋಗಿಗಳು ತುರ್ತು ಸಂದರ್ಭದಲ್ಲಿ ತಿರುಪತಿಯ ಸ್ವಿಮ್ಸ್ನಲ್ಲಿ ಡಯಾಲಿಸಿಸ್ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಭಕ್ತರೆಲ್ಲರೂ ಈ ಸೂಚನೆಯನ್ನು ಅನುಸರಿಸಿ ಶ್ರೀವಾರಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ವಿಶೇಷವಾಗಿ ಟಿಟಿಡಿಯು ವಿಜ್ಞಾಪಿಸುತ್ತಿದೆ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನ ಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಧರ್ಮಪುರಿ ಪಕ್ಕದ ಅದಿಯಮಾನ್ ಕೋಟ್ನಲ್ಲಿರುವ ಕಾಲಭೈರವ ದೇವಾಲಯದಲ್ಲಿ ಕಾಲಭೈರವ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಪ್ರತಿ ತಿಂಗಳು ತೇಪಿರೈ ಅಷ್ಟಮಿಯಂದು ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ತೇಪಿರೈ ಅಷ್ಟಮಿಯ ಕಾಲಭೈರವ ಜಯಂತಿ ನಿಮಿತ್ತ ಮುಂಜಾನೆ ವಿಶೇಷ ಯಾಗ ನಡೆದು ಕಾಲಭೈರವನಿಗೆ ಅಭಿಷೇಕ, ನಂತರ ಕಾಲಭೈರವನು ರಾಜವೇಷಧಾರಿಯಾಗಿ ಭಕ್ತರಿಗೆ ಅನುಗ್ರಹಿಸಿದರು. ಬೆಳಗ್ಗೆಯಿಂದಲೇ ಸ್ವಾಮಿಯ ದರ್ಶನ ಪಡೆಯಲು ಹಲವು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯವಾದ ಬೆಂಗಳೂರಿನಿಂದಲೂ ಆಗಮಿಸಿ ಕುಂಬಳಕಾಯಿ ದೀಪ ಹಚ್ಚಿ ಪೂಜೆ ಸಲ್ಲಿಸಿದರು. ಜಯಂತಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದ ಎಲ್ಲ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ನೆಲೆಸಿರುವ ಶ್ರೀದೇವಿ ಕರುಮಾರಿಯಮ್ಮ ದೇವಾಲಯದ ಆವರಣದಲ್ಲಿರುವ ಕಾಲಭೈರವನಿಗೆ ಅಷ್ಟಮಿಯಂದು ವಿಶೇಷ ಪೂಜೆಗಳು ಜರುಗಿತು. ಮೊದಲಿಗೆ ಕಳಸ ಸ್ಥಾಪನೆ ಪೂಜೆ, ಗಣಪತಿ ಪೂಜೆ, ತದನಂತರ
ಗಣಪತಿ ಹೋಮ, ಕಾಲಭೈರವ ಅಷ್ಟೋತ್ತರ ಪಠಿಸಿ ಹೋಮ ಮಾಡಿ ಪೂರ್ಣಾಹುತಿ ಅರ್ಪಿಸಿ ತದನಂತರ ಶ್ರೀ ಕಾಲಭೈರವ ಸ್ವಾಮಿಯರಿಗೆ ಪಂಚಾಮೃತ ಮತ್ತು ವಿವಿಧ ದ್ರವ್ಯಗಳಿಂದ ಅಭಿಷೇಕ ಮಾಡಿ ಬೆಳ್ಳಿ ಕವಚ ಧಾರಣೆ ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರ ಮಾಡಿ ಧೂಪದೀಪ ನೈವೇದ್ಯ ಅರ್ಪಿಸಿ ಚಾಮರ ಸೇವೆಯೊಂದಿಗೆ ವಿವಿಧ ಆರತಿಗಳನ್ನು ಮಾಡಿ ಮಹಾಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆ ಸಲ್ಲಿಸಿ ದೇವರ ಅನುಗ್ರಹ ಪಡೆದರು. ಕರ್ನಾಟಕ ಮತ್ತು ಆಂಧ್ರಪ್ರದೇಶ ಗಡಿ ಭಾಗದಲ್ಲಿರುವ ದಂಡಿಕೊಪ್ಪಂ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಮಹೋತ್ಸವವು ಅದ್ಧೂರಿಯಾಗಿ ನೆರವೇರಿತು. ಈ ನಿಮಿತ್ತ ಆಲಯ ಆವರಣದಲ್ಲಿ ಪುಣ್ಯಾಹ ವಾಚನ, ಪಂಚಗವ್ಯ ಆರಾಧನೆ, ಕಂಕಣ ಪೂಜೆ, ಅಕಲ್ಮಷ ಹೋಮಗಳನ್ನು ಆಚರಿಸಲಾಯಿತು. ನಂತರ ಕಂಕಣ ಧಾರಣೆ ಕಾರ್ಯಕ್ರಮ ನಡೆಯಿತು. ಬಳಿಕ ಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಈ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯರಾದರು. ಬೆಂಗಳೂರಿನ ಮಂಜುನಾಥ ನಗರದಲ್ಲಿರುವ ಮಂಜುನಾಥ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಸೋಮವಾರದ ನಿಮಿತ್ತ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಇದರ ಅಂಗವಾಗಿ ದೇವಾಲಯವನ್ನು ಸ್ವಚ್ಛವಾಗಿ ಪುಷ್ಪಗಳಿಂದ ಅಲಂಕಾರ ಮಾಡಿ ಆಲಯದ ಮೂಲ ದೇವರು ಶಿವನಿಗೆ ವಿಶೇಷವಾಗಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪಗಳಿಂದ ಪಂಚಾಮೃತ ಅಭಿಷೇಕವನ್ನು ಮಾಡಿ ನಂತರ ಸುಗಂಧ ದ್ರವ್ಯಗಳಿಂದ ಅಭಿಷೇಕವನ್ನು ನೆರವೇರಿಸಲಾಯಿತು. ಉಪಾಲಯದಲ್ಲಿರುವ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಅಲಂಕಾರ ಮಾಡಿದರು. ಹಾಗೆಯೇ ಗಣಪತಿಗೂ ಬೆಣ್ಣೆ ಅಲಂಕಾರ ಮಾಡಲಾಯಿತು. ನೆರೆದ ಭಕ್ತರು ದೇವರ ದರ್ಶನ ಪಡೆದು ಕೃತಾರ್ಥರಾದರು. ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಶ್ರೀ ಶ್ರೀ ನಾರಾಯಣ ತೀರ್ಥರ ಆರಾಧನಾ ಮಹೋತ್ಸವವು ವೈಭವವಾಗಿ ಜರುಗಿತು. ಈ ಪ್ರಯುಕ್ತ ಆಶ್ರಮದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು.
ಮಧ್ಯಾರಾಧನೆಯೆಂದು ಅಷ್ಟಾಕ್ಷರ ಮಹಾಮಂತ್ರ ಹೋಮ ಹಾಗೂ ಪವಮಾನ ಹೋಮ ನೆರವೇರಿಸಿ ಪೂರ್ಣಾಹುತಿ ಸಮರ್ಪಿಸಲಾಯಿತು. ಶ್ರೀ ನಾರಾಯಣ ಆಶ್ರಮದಲ್ಲಿ ನಾಡಿನ ಖ್ಯಾತ ಪಂಡಿತರಿಂದ ಸಂಪೂರ್ಣ ಭಾಗವತ ಪ್ರವಚನ ಆಯೋಜಿಸಲಾಗಿತ್ತು. ಶ್ರೀ ನಾರಾಯಣ ತೀರ್ಥರ ಬೃಂದಾವನಕ್ಕೆ ಪೂಜೆ ನೆರವೇರಿಸಿ ಬಗೆ ಬಗೆಯ ಹೂವುಗಳಿಂದ ಸುಂದರವಾಗಿ ಅಲಂಕರಿಸಿ ಮಹಾಮಂಗಳಾರತಿ ಮಾಡಲಾಯಿತು. ನಂತರ ವಿವಿಧ ಭಜನಾ ಮಂಡಳಿಯವರಿಂದ ಶ್ರೀ ಕೃಷ್ಣ ಲೀಲೆ ನಾಟಕ ಹಾಗೂ ಕೋಲಾಟ ಎಲ್ಲರ ಕಣ್ಮನ ಸೆಳೆದವು. ಅಲಂಕಾರ ಬ್ರಾಹ್ಮಣ ಭೋಜನ ಹಾಗೂ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಣೆಯೊಂದಿಗೆ ಮಧ್ಯಾರಾಧನಾ ಮಹೋತ್ಸವವು ಸಂಪನ್ನವಾಯಿತು. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ನಿಮಿತ್ತ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಸ್ವಾಮಿಗೆ ವಿಶೇಷವಾಗಿ ಗಣಪತಿಯು ಶಿವನಿಗೆ ಹಾಲಾಭಿಷೇಕ ಮಾಡುವ ಅಲಂಕಾರವನ್ನು ಮಾಡಿ ನಂತರ ಶಿವಲಿಂಗಕ್ಕೆ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರ ಮಾಡಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ನೆರೆದ ಅನೇಕ ಭಕ್ತರು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆ ಸುಣ್ಣದ ಕೇರಿಯಲ್ಲಿ ನೆಲೆಸಿರುವ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ನಿಮಿತ್ತ ವಿಶೇಷ ಪೂಜೆಗಳು ನೆರವೇರಿತು. ಇದರ ಅಂಗವಾಗಿ ದೇವಾಲಯವನ್ನು ತಳಿರು ತೋರಣಗಳಿಂದ ಹಾಗೂ ಪರಿಮಳ ಭರಿತ ಪುಷ್ಪಗಳಿಂದ ಆಕರ್ಷಕವಾಗಿ ಅಲಂಕರಿಸಲಾಯಿತು. ತರುವಾಯ ಗರ್ಭಾಲಯದಲ್ಲಿರುವ ಮಾದೇಶ್ವರ ಸ್ವಾಮಿಗೆ ಸ್ವರ್ಣ ಕವಚ ಧಾರಣೆ ಮಾಡಿ ಪರಿಮಳ ಭರಿತ ಪುಷ್ಪಮಾಲೆಗಳಿಂದ ಹಾಗೂ ಬಿಲ್ವಪತ್ರೆಯಿಂದ ಕಣ್ಣು ಕೋರೈಸುವಂತೆ ಅಲಂಕರಿಸಲಾಯಿತು. ತರುವಾಯ ಸ್ವಾಮಿಗೆ ಬಿಲ್ವಾರ್ಚನೆಯನ್ನು ಸಲ್ಲಿಸಿ ಧೂಪದೀಪ ನಿವೇದನೆಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಮಾದಪ್ಪನ ದರ್ಶನ ಪಡೆದು ಕೃತಾರ್ಥರಾದರು. ಬೆಂಗಳೂರಿನ ವೆಸ್ಟ್ ಆಫ್ ಕಾರ್ಡ್ ರಸ್ತೆಯಲ್ಲಿರುವ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಸೋಮವಾರದ ನಿಮಿತ್ತ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಶ್ರೀ ಮಂಜುನಾಥೇಶ್ವರ ಉತ್ಸವ ಮೂರ್ತಿಗೆ ವಿವಿಧ ಸುಗಂಧ ಭರಿತ ಪುಷ್ಪಗಳಿಂದ ಅಲಂಕಾರ ಮಾಡಿ ಪುಷ್ಪಾರ್ಚನೆಯೊಂದಿಗೆ ಮಂಗಳ ನೀರಾಜನ ಬೆಳಗಲಾಯಿತು. ಹಾಗೆಯೇ ಕಾರ್ತಿಕ ಮಾಸದ ನಿಮಿತ್ತ ಭಕ್ತಾದಿಗಳು ಶಿವಲಿಂಗಕ್ಕೆ ಹಾಲಾಭಿಷೇಕವನ್ನು ಮಾಡಿ ಧನ್ಯರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ
ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಎಂಜಿಎಂ ಕಾಲೇಜಿನ ನೂತನ ರವೀಂದ್ರ ಕಲಾ ಮಂಟಪದಲ್ಲಿ ಬ್ರಹ್ಮಾವರ ಯಕ್ಷಗಾನ ಬಳಗದ ಕಲಾವಿದರಿಂದ ಯಕ್ಷ ನೃತ್ಯ ರೂಪಕ ಕಾರ್ಯಕ್ರಮ ನಡೆಯಿತು. ಕಾದನನಾದರೆ ಹೆಣ್ಣಿನ ಭಾಗ್ಯ ಕಾದಳುದರು ನೆರಳಾಶೈಲಿಯೇ ಕಾದನನಾದರೆ ಹೆಣ್ಣಿನ ಭಾಗ್ಯವು ಕಾದನನಾದರೆ ಹೆಣ್ಣಿನ ಭಾಗ್ಯವು ಕಾದಳುದರು ನೆರಳಾಶೈಸಿ ಕಾದಳುದರು ನೆರಳಾಶೈಸಿ ಮಾದಕಮಯಂ ತಂದಾಣಿಯ ಬಳಸ ಮಾದಕಮಯಂ ತಂದಾಣಿಯ ಬಳಸ ಮೋದಳು ಕನಸಿನ ಮಖ ಬೆಳಸಿ ಮಾದಕಮಯಂ ತಂದಾಣಿಯ ಬಳಸ ಮೋದಳು ಕನಸಿನ ಮಖ ಬೆಳಸಿ. ಮೈಸೂರಿನ ಸರಸ್ವತಿಪುರಂನಲ್ಲಿರುವ ಕಲಾಂದಿಕ ಅಕಾಡೆಮಿ ಆಫ್ ಆರ್ಟ್ಸ್ ಸಭಾಂಗಣದಲ್ಲಿ ಜರುಗುತ್ತಿರುವ ವಸುಂಧರೋತ್ಸವ 40ನೇ ಶಾಸ್ತ್ರೀಯ ನೃತ್ಯ ಮತ್ತು ಸಂಗೀತದ ವಾರ್ಷಿಕ ರಾಷ್ಟ್ರೀಯ ಉತ್ಸವ ಅಂಗವಾಗಿ ಮೈಸೂರಿನ ಕಲಾವಿದರಾದ ರಿತನ್ಯಾ ಮೊನಿಷ ಹಾಗೂ ಸುಶೈನಿರವರಿಂದ ಭರತನಾಟ್ಯ ಕಾರ್ಯಕ್ರಮ ನೆರವೇರಿತು. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಸೃಷ್ಟಿ ನೃತ್ಯ ಕಲಾ ಕೇಂದ್ರ ಉಡುಪಿ ಇವರ ಕಲಾವಿದರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.